ಇದನ್ನ ನಾನು ನಂಬೋದಿಲ್ಲ ಚಿಕ್ಕ ಯಜಮಾನ್ರೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಸಿಗ್ಬೋದು, ಆದ್ರೆ ಕೆಟ್ಟ ತಾಯಿ ಸಿಗೋದಿಲ್ಲ. ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನೋಡ್ರಿ, ಅಂತವ್ರನ್ನ ಅರ್ಥ ಮಾಡ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ದುಷ್ಟರು ಕಂಡ್ರೆ ದೂರ ಇರೋ ಅನ್ನೋದು ನಿಮ್ಮವ್ರಿಗಾದೆ, ನಮ್ಮಮ್ಮನ್ ಕಂಡ್ರೆ ದೂರ ಇರು ಅನ್ನೋದು ನನ್ಗಾದೆ. ಅಲ್ಲ ಸಿಂಗಾರಿ, ನೀನು ಅದೆಷ್ಟು ಇನ್ನೋಸೆಂಟು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ಈ ಮನೆಗ್ ಬಂದು ಎಷ್ಟು ದಿನ ಆಯ್ತು, ಇನ್ನೂ ಅವ್ರು ಆಡೋ ನಾಟಕ ಎಲ್ಲ ನಿಜ ಅಂತ ಅನ್ಕೊಂಡಿದ್ಯಲ್ಲ? ಇಲ್ಲ ಚಿಕ್ಕ ಯಜಮಾನ್ರೆ, ಯಾವ ತಾಯಿ ಕೂಡ ನಾಟಕದ ಪ್ರೀತಿ ತೋರ್ಸೋದಿಲ್ಲ. ತಾವ್ ಹೆತ್ತ ಮಕ್ಕಳು ಅವ್ರ ಕಣ್ಮುಂದೆ ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ಅವ್ರ ಕಷ್ಟಕ್ಕೆ ಹೆಗ್ಲಾಗ್ತಾರೆ, ಅವ್ರ ನೋವಿಗೆ ಸಮಾಧಾನ ಮಾಡ್ತಾರೆ. ಮಕ್ಕಳ ಕಣ್ಣಲ್ಲಿ ನೀರು ಬಂದ್ರೆ ಅವರು ಅಳ್ತಾರೆ. ಇದೆಲ್ಲ ಯಾಕೆ ನಿಮಗೆ ಅರ್ಥನೇ ಆಗ್ತಿಲ್ಲ? ನೀನ್ ಹೇಳೋ ಗುಣ ಎಲ್ಲ ನೀನ್ ನೋಡ್ರೋ ಅಂತ ತಾಯಿ ಗುಣ, ಆದ್ರೆ ನನ್ನ ತಾಯಿ ಗುಣ ಅದಲ್ಲ. ಅವ್ರಿಗೆ ದುಡ್ಡು, ಸ್ಟೇಟಸ್ಸು, ಮನಿ ಇಷ್ಟೇ ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ನೀನು ನಮ್ಮ ತೋಟದ ಕೆಲ್ಸದವ್ರ ಮಗಳು ಅಂತ ಯಾವತ್ತಾದ್ರೂ ನಿನ್ ಜೊತೆ ಎರಡು ಪ್ರೀತಿ ಮಾತುಗಳನ್ನ ಆಡಿದರ? ಓಕೆ, ನಾನೇನೋ ನಿನಗೆ ಹೇಳ್ದೆ ಕೇಳ್ದೆ, ಅವ್ರಿಗೂ ಹೇಳ್ದೆ ಕೇಳ್ದೆ ನಿನ್ನ ಮದುವೆ ಆಗ್ಬಿಟ್ಟೆ ಅಂತ ನಿನ್ ಮೇಲೆ ಕೋಪ ಇರ್ಬೋದು. ಆದ್ರೆ ನಿಮ್ಮ ತಂದೆ, ಗ್ರಾನಿ, ನಿನ್ ಸಿಸ್ಟರ್ಸ್ನ ಬಿಟ್ಟು ಊರಿಂದ ಇಲ್ಲಿಗೆ ಬಂದಿದ್ಯಾ ಅಂತ ಒಂದೆರಡು ಅನುಕಂಪದ ಮಾತಾದ್ರೂ ಮಾತಾಡಿದಾರ? ಇಲ್ಲ, ನೋ, ನೆವರ್. ಯಾವಾಗ ನೋಡಿದ್ರು ನಿನ್ನ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ಯೋಚನೆಯಲ್ಲೇ ಇರ್ತಾರೆ. ಅವರು ಒಂದು ಹೆಣ್ಣು ತಾನೆ, ಹೆಣ್ಣಾಗಿ ನಿನ್ನ ಅರ್ಥ ಮಾಡ್ಕೋಬೋದಲ್ವಾ? ಅದು ನನ್ನ ಹಣೆ ಬರಹ. ಹಾಗ್ ನೋಡಿದ್ರೆ ಅವ್ರು ಹಾಗೆಲ್ಲ ನಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ಎಲ್ರಿಗೂ ಆಸೆ ಅನ್ನೋದು ಒಂದಿರತ್ತೆ. ಅದಕ್ಕೆ ಪೆಟ್ಟಾದಾಗ ಹೀಗೆಲ್ಲ ನಡ್ಕೊಳ್ಳೋದು ಸಹಜ ಅಲ್ವಾ? ಈಗ ನೋಡಿ, ನೀವು ನನ್ನ ಮದ್ವೆ ಆಗಿದ್ರು ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಇದೇ ಅಲ್ವಾ ಸತ್ಯ? ಈಗ ನೀನು ಅವನ ಮೇಲೆ ಪ್ರೀತಿ ಇದ್ರೂ ತಿರಸ್ಕಾರದಿಂದ ನೋಡ್ತಾ ಇದೀಯ. ಅಂದ್ಮೇಲೆ ಅವನ ಕಡೆಯಿಂದನೂ ತಿರಸ್ಕಾರ ತಾನೇ ಸಿಗೋದು, ಪುರಸ್ಕಾರ ಎಲ್ಲಿ ಸಿಗತ್ತೆ? ಅದನ್ನ ನೀನ್ ಎಕ್ಸ್ಪೆಕ್ಟ್ ಮಾಡಬೇಡ. ಏನ್ ಮಾತಾಡ್ತಾ ಇದ್ದೀರಾ ಚಂದ್ರು ನೀವು? ನಾನಿಷ್ಟು ನೋವು ಅನುಭವಿಸ್ತಾ ಇದ್ರು ನಾಲ್ಕು ಸಮಾಧಾನದ ಮಾತುಗಳನ್ನ ಆಡೋದ್ ಬಿಟ್ಟು ಸಿಕ್ಕಿದೆ ಚಾನ್ಸ್ ಅಂತ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದ್ರೆ ಕೆಟ್ಟ ತಾಯಿ ಇರೋದಿಲ್ಲ. ಹಾಗೆ ನನ್ನ ಮಗನ್ಗೆ ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತೂ ಬಯಸೋದಿಲ್ಲ. ನಾನಿಷ್ಟು ಪ್ರೀತಿಯಿಂದ ನಡ್ಕೋತಾ ಇದ್ರು ಅದ್ ಹೇಗ್ರಿ ನಾನು ತಿರಸ್ಕಾರದಿಂದ ನಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಾನು ನನ್ನ ಮಗನ್ಗೆ ಒಳ್ಳೇದಾಗ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ದು ಮಾಡ್ತಾ ಇರೋದು ಅಂತ ನಿಮ್ಗೂ ಅರ್ಥ ಆಗ್ತಾ ಇಲ್ವಾ? ನಮ್ ತಪ್ಪು ನಮ್ಗೆ ಯಾವತ್ತೂ ಕಾಣಿಸೋದಿಲ್ಲ ರಾಜೇಶ್ವರಿ. ನೀನು ನಿನ್ ಮೂಗಿನ ನೇರಕ್ಕೆ ಮಾತಾಡ್ತಾ ಇದೀಯ. ನಿನಗ್ ಸರಿ ಅನ್ಸೋದನ್ನ ಅವನ ಮೇಲೆ ಹೇರ್ತಾ ಹೋದ್ರೆ ಅವನ್ ಹೇಗ್ ಬದಲಾಗ್ತಾನೆ? ಇಲ್ಲಿ ನಿನಗ್ ಸರಿ ಅನ್ಸೋದ್ ಮುಖ್ಯ ಅಲ್ಲ, ಎಲ್ರಿಗೂ ಅದ್ ಸರಿ ಅನ್ಸ್ಬೇಕು. ಆಗ್ಲೇ ನಮ್ಮ ಭಾವನೆಗಳಿಗೆ ಎಲ್ರೂ ಸ್ಪಂದಿಸೋದು.
ಹಾಗಾದ್ರೆ ನಾನು ಅವನ್ಗೆ ಒಳ್ಳೆ ತಾಯಿ ಅಲ್ವಾ? ಅವನಿಗೋಸ್ಕರ ನಾನು ಏನು ಮಾಡಿಲ್ವಾ? ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡೋಕ್ಕೂ ಮುಂಚೆ ಅವನ ಅಭಿಪ್ರಾಯ ತಗೊಳ್ಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಮಿತಾ ಜೊತೆ ಅವನ ಮದುವೆ ಮಾಡಕ್ ಹೋದೆ. ಒಂದ್ಸರಿ ಆದ್ರೂ ಅವನಿಗೆ ಇಷ್ಟ ಇದೆಯಾ ಅಂತ ಕೇಳಿದ್ಯಾ? ಈಗ ಅವನು ಮಯೂರಿನ ಮದುವೆಯಾಗಿ ಬಂದಿದ್ದಾನೆ. ಅವನ್ ಮುಂದೆನೆ ಮಯೂರಿ ನನ್ನ ಸೊಸೆ ಅಲ್ಲ, ಸತ್ರು ಅವಳನ್ನ ಒಪ್ಕೊಳ್ಳೋದಿಲ್ಲ, ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತೀಯ. ಅವನ್ ಮುಂದೆನೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ಅವನಿಗೆ ನಿನ್ ಮೇಲಿರೋ ಕೋಪ ದ್ವೇಷವಾಗಿ ಬದಲಾಗತ್ತೆ. ಈಗ್ಲೂ ಕಾಲ ಮಿಂಚಿಲ್ಲ. ಆಗಿರೋದನ್ನೆಲ್ಲ ಮರ್ತು ಒಂದೇ ಒಂದ್ಸಾರಿ ನಿನ್ ಸ್ವಾರ್ಥನ ಬದಿಗಿಟ್ಟು ತಾಯಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಆಗ ಅವನ್ ಖಂಡಿತ ಬದಲಾಗ್ತಾನೆ. ತಾಯಿ ಪ್ರೀತಿಗೆ ಸೋಲ್ದೇ ಇರೋರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಹೇ, ಇದೇ ಬೇರೆ ಅದೇ ಬೇರೆ ಸಿಂಗಾರಿ. ಇದನ್ನ ನೀನ್ ಅರ್ಥ ಮಾಡ್ಕೋಬೇಕು. ನನಗ್ ಚೆನ್ನಾಗಿ ಅರ್ಥ ಆಗತ್ತೆ ಚಿಕ್ಕ ಯಜಮಾನ್ರೆ, ಆದ್ರೆ ನಿಮಗ್ ಅರ್ಥ ಆಗ್ತಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ಅವ್ರೆಷ್ಟು ನೋವು ಪಟ್ಟಿದ್ದಾರೆ ಅಂತ ನಿಮಗ್ ಗೊತ್ತಿದ್ಯಾ? ನಿಮ್ಮನ್ನ ಮನೆ ಕರ್ಕೊಂಡ್ ಬಂದ್ಮೇಲೇನೆ ಅವರು ಸಮಾಧಾನ ಆಗಿದ್ದು. ಈಗ ನಿಮ್ಗೆ ನಿಂತ್ಕೊಳ್ಳೋದಕ್ಕಾಗದೆ ಬೀಳಕ್ ಹೋದಾಗ ರಕ್ಷಣೆಯಾಗಿ ನಿಮ್ ಕೈ ಹಿಡ್ಕೊಳ್ಳೋದಕ್ ಬಂದ್ರೆ ಅದೇನೋ ದೊಡ್ಡ ತಪ್ಪು ಅನ್ನೋ ಹಾಗೆ ನಡ್ಕೋತಿದ್ದೀರಲ್ಲ. ಇದ್ರಿಂದ ಅವ್ರ ಮನ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಯೋಚನೆ ಮಾಡಿದೀರಾ? ಹೆತ್ತ ತಾಯಿಗೆ ಈ ರೀತಿ ನೋವು ಕೊಡೋದ್ರಲ್ಲಿ ನಿಮ್ಗೇನ್ ಖುಷಿ ಸಿಗತ್ತೆ ಚಿಕ್ಕ ಯಜಮಾನ್ರೆ? ಏನಂದೆ? ನಿಮ್ ಮದರ್ ಇನ್ ಲಾಗೆ ನೋವಾಗ್ತಿದೆ ಅಂತ ಅಲ್ವಾ? ಆಗ್ಲಿ ಬಿಡು, ಹಾಗಾದ್ರೆ ನನ್ನ ಅಜೆಂಡಾ ಸರ್ವ್ ಆಗ್ತಿದೆ ಅಂತ ಅರ್ಥ ಅಲ್ವಾ? ಈಗ ನನ್ ಮನ್ಸಿಗೆ ಖುಷಿ ಆಗ್ತಿದೆ. ಆಕ್ಚುಲಿ ಇದೇ ನನಗ್ ಬೇಕಾಗಿರೋದು. ಇದ್ರ ಬದಲು ಸುಮ್ನೆ ಮಾತ್ರೆ ಔಷಧಿ ಅಂತ ತಲೆ ಕೆಡ್ಸ್ಕೊತಾ ಇದ್ದೀರಾ. ಇನ್ನೊಂದ್ಸಲ ಹೋಗಿ ಒಂದೆರಡು ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನೂ ಖುಷಿ ಆಗತ್ತೆ, ಬೇಗ ರೆಡಿ ಆಗ್ಬಿಡ್ತೀನಿ. ಮತ್ತೆ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ.